ಮತ್ತೊಮ್ಮೆ ಸ್ವಾಗತ. ಇದು ಲೆಕ್ಚರ್ ಸಂಖ್ಯೆ 31 ಆಗಿದೆ ಹಾಗೂ ಇವತ್ತು ನಾವು ಪುನಃ ಡಬಲ್ ಇಂಟಗ್ರಲ್ಸ್ ಅನ್ನು ಕಂಟಿನ್ಯೂ ಮಾಡೋಣ. ಆದರೆ ನಿರ್ದಿಷ್ಟವಾಗಿ ಪೋಲಾರ್ ಫಾರ್ಮ್ನೊಂದಿಗೆ. ಈ ಪೋಲಾರ್ ಫಾರ್ಮ್ಸ್ ನಲ್ಲಿರುವ ಡಬಲ್ ಇಂಟಿಗ್ರಲ್ಸ್ ಬಹಳ ಸಹಾಯಕಾರಿಯಾಗಿದೆ ಮತ್ತು ನಾವು ಹಲವು ಉದಾಹರಣೆಗಳೊಂದಿಗೆ ಇಲ್ಲಿ ನೋಡುವುದೇನೆಂದರೆ ನಾವು ಇಂಟಿಗ್ರಾಂಡ್ ಮತ್ತು ಅದಕ್ಕೆ ಅನುಗುಣವಾದ ಲಿಮಿಟ್ಸ್ ಅನ್ನು ಪೋಲಾರ್ ಫಾರ್ಮ್ಗೆ ಕನ್ವರ್ಟ್ ಮಾಡಿದರೆ ಈ ಇಂಟಿಗ್ರಲ್ ಅನ್ನು ಇವ್ಯಾಲ್ಯುವೇಟ್ ಮಾಡಲು ಬಹಳ ಸುಲಭವಾಗುತ್ತದೆ. ಹೀಗಾಗಿ ನಾವು ಪೋಲಾರ್ ಫಾರ್ಮಿಗೆ ಪರಿಗಣಿಸುವ ಸನ್ನಿವೇಶಗಳು ನಮ್ಮ ಬಳಿ ಉದಾಹರಣೆಗೆ ಡೊಮೇನ್ ಇದ್ದಾಗ ಯಾವುದನ್ನು ನಾವು ಪೋಲಾರ್ ಫಾರ್ಮ್ ಆಗಿ ವಿವರಿಸಬಹುದು. ನಮ್ಮ ಬಳಿ ಸರ್ಕ್ಯುಲಾರ್ ಡೊಮೇನ್ಗೆ ಉದಾಹರಣೆ ಇದೆ, ಅಥವಾ ನಮ್ಮ ಬಳಿ ಬೇರೆ ಯಾವುದೇ ಡೊಮೇನ್ ಯಾವುದರ ಬೌಂಡರಿಗಳು ಈ ವೇರಿಯೇಬಲ್ಗಳ ಟರ್ಮ್ಸ್ ನಲ್ಲಿ ವಿವರಿಸಬಹುದು. ಇಲ್ಲಿ r ಮತ್ತು ಥೀಟಾ ಈ ಸಂದರ್ಭದಲ್ಲಿ ನಾವು ಸುಲಭವಾಗಿ ಇಂಟಗ್ರಲ್ ಅನ್ನು ಪೋಲಾರ್ ಫಾರ್ಮ್ ಆಗಿ ಕನ್ವರ್ಟ್ ಮಾಡುವ ಬಗ್ಗೆ ಯೋಚಿಸಬಹುದು. ಅಥವಾ ಸ್ವತಃ ಇಂಟಿಗ್ರಾಂಡ್ ಅನ್ನು, ಅಂದರೆ ಯಾವಾಗ ನಾವು x² + y² ನಂತಹ ಇಂಟಿಗ್ರಲ್ ಅನ್ನು ನೋಡುತ್ತೇವೆ. ಮತ್ತು ಪುನಃ ನಮಗೆ ಗೊತ್ತೇ ಇರುವ ಹಾಗೆ ಕಾರ್ಟೇಸಿಯನ್ನಿಂದ ಪೋಲಾರ್ ಫಾರ್ಮ್ ನಲ್ಲಿ x r cos ಥೀಟಾ ಗೆ ಸಮನಾಗಿದೆ ಮತ್ತು y ಯು r sin ಥೀಟಾ ಗೆ ಸಮನಾಗಿದೆ. ಆದ್ದರಿಂದ ಈ x² + y² r² ಆಗುತ್ತದೆ ಹಾಗೂ ಇದು ಸಹ ಹಲವು ಸಂದರ್ಭಗಳಲ್ಲಿ ಸರಳೀಕರಿಸುತ್ತದೆ. ಆದ್ದರಿಂದ ಇಂಟಿಗ್ರಲ್ನ ಇಂಟಿಗ್ರಾಂಡ್ ಅನ್ನು ಆಧರಿಸಿ ಮತ್ತು ಇಂಟೆಗ್ರೇಷನ್ನ ಡೊಮೇನ್ ಅನ್ನು ಕೂಡ ಪೋಲಾರ್ ಫಾರ್ಮ್ಗೆ ಹೋಗುವುದು ಒಳ್ಳೆಯದೋ ಎಂದು ನಿರ್ಧರಿಸೋಣ. ಆದ್ದರಿಂದ ನಾವು ಈಗ ಚರ್ಚಿಸೋಣ. ಆದ್ದರಿಂದ ಅಂದುಕೊಳ್ಳೋಣ, ನಮ್ಮ ಬಳಿ ಈ ಸಂದರ್ಭವಿದೆ. ಡೊಮೇನ್ ಈ ಕರ್ವ್ ನಿಂದ ಬೌಂಡೆಡ್ ಆಗಿದೆ. ಇದು r2 ಥೀಟಾ, ಇದು ಥೀಟಾದ ಒಂದು ಫಂಕ್ಷನ್ ಆಗಿದೆ. ಮತ್ತು ಇನ್ನೊಂದು ಕರ್ವ್ ಯಾವುದು ಇಲ್ಲಿ ಥೀಟಾದ ಫಂಕ್ಷನ್ ಆಗಿದೆ. ಇಲ್ಲಿ ನಾವು ಪೋಲಾರ್ ಕೋಆರ್ಡಿನೇಟ್ಸ್ ಬಗ್ಗೆ ಮಾತಾಡುತ್ತಿದ್ದೇವೆ. ಆದ್ದರಿಂದ ಆರಿಜಿನ್ ಇಂದ ಈ ಪಾಯಿಂಟ್ ವರೆಗಿನ ಅಂತರ r ಆಗಿರುತ್ತದೆ ಮತ್ತು ಇಲ್ಲಿಯ ಕೋನ ಈ ಥೀಟಾದಿಂದ 0ಗೆ ಸಮನಾಗಿದೆ, xs ಥೀಟಾ ಆಗಿರುತ್ತದೆ. ಹೀಗಾಗಿ ಅಂತಹ ಸಂದರ್ಭಗಳಲ್ಲಿ ಯಾವಾಗ ಡೊಮೇನ್ ಇಲ್ಲಿ ಎರಡು ಕರ್ವ್ ಗಳಿಂದ ಬೌಂಡೆಡ್ ಆಗಿರುತ್ತದೆಯೋ ಆಗ r1 ಥೀಟಾ ಮತ್ತು r2 ಥೀಟಾ. ಹೀಗಿದ್ದಲ್ಲಿ ನಾವು ನಿಜವಾಗಿ ಇಂಟೆಗ್ರೇಷನ್ ಅನ್ನು ಸುಲಭವಾಗಿ ಮಾಡಬಹುದು ಪೋಲಾರ್ ಕೋಆರ್ಡಿನೇಟ್ಸ್ನ ಸಹಾಯದಿಂದ, ಯಾಕೆಂದರೆ ಇಲ್ಲಿ ಈ ಡೊಮೇನ್ನ ಲಿಮಿಟ್ಸ್ ಇವ್ಯಾಲ್ಯುವೇಟ್ ಮಾಡಲು ಸುಲಭವಾಗಿವೆ. ಯಾಕೆಂದರೆ r ನ ದಿಕ್ಕಿನಲ್ಲಿ ಡೊಮೇನ್ ಅನ್ನು ಪ್ರವೇಶಿಸುತ್ತಾ ಈ r1 ಥೀಟಾದಿಂದ ಮತ್ತು r2 ಥೀಟಾ ಇಂದ ನಿರ್ಗಮಿಸುತ್ತದೆ. ಈ ಸಂದರ್ಭದಲ್ಲಿ ಕೋನ ಥೀಟಾಗೂ ಕೂಡ ನಮ್ಮ ಬಳಿ ಆ ಥೀಟಾ ಇದೆ ಮತ್ತು ಇದು ಈ ಆಲ್ಫಾ ಕೋನದಿಂದ ಹೋಗುತ್ತಿದೆ. ಆದ್ದರಿಂದ ಈ ಥೀಟಾ ಆಲ್ಫಾ ಕೋನಕ್ಕೆ ಸಮನಾಗಿದೆ ಮತ್ತು 2 ಥೀಟಾ ಬೀಟಾ ಕೋನಕ್ಕೆ ಸಮನಾಗಿದೆ. ಆದ್ದರಿಂದ ಈ ಡೊಮೇನ್ ಅನ್ನು ನಾವು ಸುಲಭವಾಗಿ ಪೋಲಾರ್ ಕೋಆರ್ಡಿನೇಟ್ಸ್ ಸಹಾಯದಿಂದ ಕವರ್ ಮಾಡಬಹುದು. ಆದರೆ ಒಂದು ಪಕ್ಷ ನಾವು ಕಾರ್ಟೇಸಿಯನ್ ಫಾರ್ಮ್ ನಲ್ಲಿ ಡಿಸ್ಕ್ರಿಟೈಸ್ ಮಾಡಿದರೆ ಈ ಡೊಮೇನ್ ಅನ್ನು ಕವರ್ ಮಾಡಲು ತುಂಬಾ ತೊಂದರೆಗಳಾಗುವವು, ಯಾಕೆಂದರೆ ಇದರಲ್ಲಿ r2 ಥೀಟಾ ಮತ್ತು ಇಲ್ಲಿ r1 ಥೀಟಾ ಇಂದ ಸ್ಪಷ್ಟವಾಗಿ ವಿವರಿಸಲಾದ ಕರ್ವ್ ಇದೆ. ಹೀಗಾಗಿ ಈಗ ಈ ಪೋಲಾರ್ ಕೋಆರ್ಡಿನೇಟ್ ನಮ್ಮ ಬಳಿ ಇದ್ದಾಗ ಇಂಟಿಗ್ರಲ್ ಯಾವ ರೂಪ ಪಡೆಯುತ್ತದೆ. ಆದ್ದರಿಂದ ಹೀಗಂದುಕೊಳ್ಳೋಣ, ಈ ಡೊಮೇನ್ ಅನ್ನು ಪುನಃ ಕಾರ್ಟೇಸಿಯನ್ನಲ್ಲಿ ಆದ ಹಾಗೆ ಚಿಕ್ಕ ಸೆಲ್ ಗಳಾಗಿ ಮಾಡಿ ಡಿಸ್ಕ್ರಿಟೈಸ್ ಮಾಡಿದ್ದೇವೆ. ಮತ್ತು ಉದಾಹರಣೆಗೆ ಇಲ್ಲಿ ಈ ಸೆಲ್ ಅನ್ನು ಪರಿಗಣಿಸಿ, ಅದನ್ನು ಹೀಗೆ ನಾವು ಕರೆಯೋಣ ಡೆಲ್ಟಾ ai. ಈ ಸೆಲ್ಗೆ ಇರುವ ತ್ರಿಜ್ಯ ಇಲ್ಲಿಂದ ಈ ಪಾಯಿಂಟ್ ನಿಂದ ಈ ಲೈನಿನ ಯಾವುದೇ ಪಾಯಿಂಟಿಗೆ ಅದು ri ಆಗಿದೆ. ಆದ್ದರಿಂದ ಆರಿಜಿನ್ ಇಂದ ಅದರ ಅಂತರ ri ಆಗಿದೆ. ಮತ್ತು ನಂತರ ನಾವು ಅದನ್ನು ತೆಗೆದುಕೊಂಡು ಏರಿಕೆ ಮಾಡುತ್ತೇವೆ. ಇಲ್ಲಿ ri/ri ಪ್ಲಸ್ ಡೆಲ್ಟಾ ri ಇಲ್ಲಿ ಇನ್ನೊಂದು ತ್ರಿಜ್ಯವನ್ನು ತಲುಪಲು ಇಲ್ಲಿಂದ ಈ ಪಾಯಿಂಟ್ ವರೆಗೆ. ಮತ್ತು ಇದೇ ರೀತಿ ನಾವು ಟ್ರೇಸ್ ಮಾಡುವ ಕೋನ ಇಲ್ಲಿಂದ ಇಲ್ಲಿಯವರೆಗೆ ಹೋಗಲು ಇದು ಡೆಲ್ಟಾ ಥೀಟಾ ಎಂದು ವರ್ಣಿಸಲಾಗಿದೆ. ನಮ್ಮ ಬಳಿ ಡೆಲ್ಟಾ ಥೀಟಾ ಕೋನವಿದೆ. ಹಾಗಿದ್ದಲ್ಲಿ ಈ ತ್ರಿಜ್ಯ ri to ri ಪ್ಲಸ್ ಡೆಲ್ಟಾ i ಇಂದ ಆದರೆ ಇಲ್ಲಿಯವರೆಗಿನ ತ್ರಿಜ್ಯವು ri ಪ್ಲಸ್ ಡೆಲ್ಟಾ ri ಆಗಿರುತ್ತದೆ. ಹೀಗಾಗಿ ಇದನ್ನು ಪರಿಗಣಿಸಿ. ಮತ್ತು ನಮಗೆ ಇದು ಕೂಡ ತಿಳಿದಿರಬೇಕು ಏನೆಂದರೆ, ಒಮ್ಮೆ ನಮ್ಮ ಬಳಿ ಸರ್ಕ್ಯುಲಾರ್ ಆರ್ಕ್ ಇದ್ದರೆ ಯಾವುದು ಒಂದು ಕೋನವಾಗಿದೆಯೋ ಥೀಟಾ ಭಾಗ ಎಂದುಕೊಳ್ಳೋಣ, ಅಥವಾ ಥೀಟಾ ಕೋನವನ್ನು ರೂಪಿಸುವಂತದ್ದು. ಹಾಗಿದ್ದಲ್ಲಿ
ಇದರ ವಿಸ್ತೀರ್ಣ ಪ್ರದೇಶವು ಪೈ ಬೈ ಥೀಟಾ ಬೈ 2 ಆಗಿರುತ್ತದೆ, ಹೀಗಾಗಿ ಕೋನವು ಥೀಟಾ ಥೀಟಾ ಬೈ 2 ಆಗುತ್ತದೆ. ಮತ್ತು ಈ ತ್ರಿಜ್ಯ r. ಈ ತ್ರಿಜ್ಯ r ವಿಸ್ತೀರ್ಣವಾಗಿರುತ್ತದೆ. ಇಲ್ಲಿನ ಈ ಪ್ರದೇಶದಲ್ಲಿ ಈ ಸರ್ಕ್ಯುಲಾರ್ ಆರ್ಕ್ ಇಂದ ಮತ್ತು ಯಾವುದು ಕೋನ ಥೀಟಾವನ್ನು ರೂಪಿಸುತ್ತದೆ ಈ ಪಾಯಿಂಟ್ನಲ್ಲಿ. ಆದ್ದರಿಂದ ಈ ವಿಸ್ತೀರ್ಣವು ಥೀಟಾ ಬೈ 2 ಇಂಟು r ಆಗುತ್ತದೆ. ಆದ್ದರಿಂದ ಈಗ ನಾವು ಇದನ್ನು ಉಪಯೋಗಿಸುತ್ತೇವೆ ಇಲ್ಲಿ ಈ ಪರಿಗಣನೆಯಲ್ಲಿ. ಆದ್ದರಿಂದ ನಾವು ವಿಸ್ತೀರ್ಣವನ್ನು ಕಂಪ್ಯೂಟ್ ಮಾಡೋಣ. ಈ ಡೊಮೇನ್ನ ಚಿಕ್ಕ ಭಾಗದಲ್ಲಿ ಯಾವುದನ್ನು ಡೆಲ್ಟಾ I ಎಂದು ಸೂಚಿಸಲಾಗಿದೆ. ಆದ್ದರಿಂದ ಈ ಸಂದರ್ಭದಲ್ಲಿ ನಮ್ಮ ಬಳಿ ಡೆಲ್ಟಾ I ಇದೆ, ಯಾವುದನ್ನು ಈ ದೊಡ್ಡ ಪ್ರದೇಶದ ವಿಸ್ತೀರ್ಣ ನೀಡುತ್ತದೆ. ಇಲ್ಲಿಯವರೆಗೆ r I ಪ್ಲಸ್ ಡೆಲ್ಟಾ I ತ್ರಿಜ್ಯ. ಮತ್ತು ನಾವು ಒಳಗಡೆ ಇರುವುದನ್ನು ಕಳೆಯೋಣ, ಇದರಿಂದ ನಮಗೆ ಒಂದು ಈ ವಿಸ್ತೀರ್ಣ ದೊರೆಯುತ್ತದೆ, ಯಾವುದನ್ನು ri ಪ್ಲಸ್ ಡೆಲ್ಟಾ ri ನೀಡುತ್ತದೆ, ಯಾಕೆಂದರೆ ಅದೇ ತ್ರಿಜ್ಯವಾಗಿದೆ. ಮತ್ತು ಕೋನವು ಥೀಟಾ I ಡೆಲ್ಟಾ ಥೀಟಾ I ಮತ್ತು ಬೈ 2 ಮತ್ತು ಮೈನಸ್ ಆಗಿತ್ತು. ಈಗ ನಾವು ಈ ವಿಸ್ತೀರ್ಣವನ್ನು ಕಳೆಯುತ್ತಿದ್ದೇವೆ, ಇದರಿಂದ ನಮಗೆ ವಿಸ್ತೀರ್ಣ ಸಿಗುತ್ತದೆ. ಈ ಡೆಲ್ಟಾ I ಅನ್ನು ಈ ri ಪ್ಲಸ್ ಈ ಡೆಲ್ಟಾ I ಹೋಲ್ ಸ್ಕ್ವೇರ್ ನೀಡುತ್ತದೆ. ಮತ್ತು ಡೆಲ್ಟಾ ಥೀಟಾ I ಬೈ 2 ಮತ್ತು ಇಲ್ಲಿನ ಒಳಗಿನ ಭಾಗ ri ಸ್ಕ್ವೇರ್ಗೆ ಮೈನಸ್, ಯಾಕೆಂದರೆ ಈ ತ್ರಿಜ್ಯ ಇಲ್ಲಿಂದ ಇಲ್ಲಿಯವರೆಗೆ ri ಆಗಿದೆ. ಆದ್ದರಿಂದ ಈ ri ಸ್ಕ್ವೇರ್ ಮತ್ತು ಡೆಲ್ಟಾ I ಬೈ ಥೀಟಾ ಪುನಃ ಡೆಲ್ಟಾ ಥೀಟಾ I ಬೈ 2. ಆದ್ದರಿಂದ ಅದು ನಮ್ಮ ಬಳಿ ಇರುವ ಸಣ್ಣ ಪ್ರದೇಶದ ವಿಸ್ತೀರ್ಣವಾಗಿದೆ. ಇದನ್ನು ಡೆಲ್ಟಾ I ಎಂದು ಸೂಚಿಸಲಾಗಿದೆ. ಮತ್ತು ಈಗ ಇದನ್ನು ನಾವು ಸುಲಭವಾಗಿ ಸರಳೀಕರಿಸಬಹುದು, ಯಾಕೆಂದರೆ ಇದು ri ಸ್ಕ್ವೇರ್ ಮತ್ತು ಡೆಲ್ಟಾ ri ಸ್ಕ್ವೇರ್ 2 ಟೈಮ್ ri ಡೆಲ್ಟಾ ri ಆಗುತ್ತದೆ. ಎಲ್ಲಿ ಮತ್ತೊಮ್ಮೆ ಇಲ್ಲಿ ನಮ್ಮ ಬಳಿ ಈ ri ಸ್ಕ್ವೇರ್ ಇದೆ, ಆದ್ದರಿಂದ ಇದು ಕ್ಯಾನ್ಸಲ್ ಔಟ್ ಆಗಿ ನಮಗೆ ri ಡೆಲ್ಟಾ I ಸ್ಕ್ವೇರ್ ಸಿಗುತ್ತದೆ. ಮತ್ತು ಈ ಎರಡು ಟರ್ಮ್ಸ್ ಗಳಲ್ಲಿ ಕಾಮನ್ ಫಸ್ಟ್ಯಾಕ್ಟರ್ ಡೆಲ್ಟಾ ಥೀಟಾ I ಬೈ 2 ಆಗಿದೆ. ಮತ್ತು ಈಗ ಈ ಪ್ರದೇಶವನ್ನು ನಮಗೆ ಪುನಃ ಹೀಗೆ ಬರೆಯಬಹುದು. ಈ ಕಾಮನ್ ಡೆಲ್ಟಾ ri ಟರ್ಮ್ ಅನ್ನು ತೆಗೆದುಕೊಂಡು ಕೂಡ ನಾವು ಏನು ಮಾಡಬಹುದೆಂದರೆ ಈ 2 ಅನ್ನು ಇಲ್ಲಿ ಪರಿಗಣಿಸಿ ನಾವು ಈ 2ರಿಂದ ಭಾಗಿಸಿ, ಇದರಿಂದ ನಮಗೆ ಮೊದಲನೇ ಟರ್ಮ್ ನಿಂದ ri ದೊರೆಯುತ್ತದೆ. ಈ ಡೆಲ್ಟಾ ri ಅನ್ನು ಹೊರಗೆ ತೆಗೆದಾಗ ri ಸಿಗುವ ಹಾಗೆ ಇದನ್ನು 2ರಿಂದ ಭಾಗಿಸಿದರೆ ಮತ್ತು ಇಲ್ಲಿಂದ ನಮಗೆ ಡೆಲ್ಟಾ ri ಬೈ 2 ದೊರೆಯುತ್ತದೆ. ಆದ್ದರಿಂದ ಈ ಡೆಲ್ಟಾ I ಈ ಪ್ರದೇಶದ ವಿಸ್ತೀರ್ಣವು ಈ ಎಕ್ಸ್ಪ್ರೆಷನ್ ನಿಂದ ನೀಡಲಾಗುತ್ತದೆ ri ಪ್ಲಸ್ ಡೆಲ್ಟಾ ri ಬೈ 2. ಆದ್ದರಿಂದ ಈ ri ಪ್ಲಸ್ ಡೆಲ್ಟಾ ri 2 ಇಲ್ಲೋ ಇದರ ಮಧ್ಯದಲ್ಲಿದೆ. ಹೀಗಾಗಿ ಇದು ಆರ್ಕ್ ಆಗಿದೆ. ಸರ್ಕ್ಯುಲಾರ್ ಆರ್ಕ್ ಯಾವುದರ ವಿಸ್ತೀರ್ಣವು ri ಪ್ಲಸ್ ಡೆಲ್ಟಾ I ಬೈ 2 ಮತ್ತು ನಮ್ಮ ಬಳಿ ಇದೆ ಡೆಲ್ಟಾ ri ಮತ್ತು ಈ ಡೆಲ್ಟಾ ಥೀಟಾ I ನಾವು ತ್ರಿಜ್ಯದಲ್ಲಿ ಮಾಡಿದ ಏರಿಕೆ ಮತ್ತು ಕೋನದಲ್ಲಿ ಕೂಡ. ಮತ್ತು ನಾವು ಇದನ್ನು ಇಲ್ಲಿ ಸೂಚಿಸಬಹುದು. ಇದರಿಂದ ri ಸ್ಟಾರ್ ಮತ್ತು ನಮ್ಮ ಹತ್ತಿರ ಇದೆ ಡೆಲ್ಟಾ ri ಡೆಲ್ಟಾ ಥೀಟಾ I. ಆದ್ದರಿಂದ ಈ ಚಿಕ್ಕ ಪ್ರದೇಶದ ವಿಸ್ತೀರ್ಣವು ಈಗ ಈ ಸಂದರ್ಭದಲ್ಲಿ ನಮಗೆ ಈ ತ್ರಿಜ್ಯ ದೊರೆಯುತ್ತದೆ ri. ಇದನ್ನು ನಾವು ri ಸ್ಟಾರ್ ಎಂದು ಸೂಚಿಸಿದ್ದೇವೆ, ಇದು ಈ ಎರಡರ ಮಧ್ಯದಲ್ಲಿದೆ. ಈ ಪ್ರದೇಶಕ್ಕೆ ನಮ್ಮ ಬಳಿ ಇರುವ ಸರ್ಕ್ಯುಲಾರ್ ಆರ್ಕ್. ಮತ್ತು ಹೀಗಾಗಿ ಡೆಲ್ಟಾ ri ಡೆಲ್ಟಾ ಥೀಟಾ I. ಆದ್ದರಿಂದ ನಮ್ಮ ಬಳಿ ಕಾರ್ಟೇಸಿಯನ್ ಸಂದರ್ಭದಲ್ಲಿ ಇರುವುದಕ್ಕಿಂತ ಇದು ಸ್ವಲ್ಪ ಭಿನ್ನವಾಗಿದೆ. ಆದ್ದರಿಂದ ನಾವು ಕಾರ್ಟೇಸಿಯನ್ಗೆ ಅದೇ ರೀತಿ ಮಾಡಿದಾಗ ನಮಗೆ ಏರಿಕೆ ಇದೇ ದಿಕ್ಕಿನಲ್ಲಿ ದೊರೆಯುತ್ತಿತ್ತು ಡೆಲ್ಟಾ x ನಿಂದ ಮತ್ತು ಈ ದಿಕ್ಕಿನಲ್ಲಿ ಡೆಲ್ಟಾ y ನಿಂದ. ಹಾಗೂ ಈ ವಿಸ್ತೀರ್ಣ ಕೇವಲ ಡೆಲ್ಟಾ x ಅಥವಾ ಡೆಲ್ಟಾ y ಆಗುತ್ತದೆ. ಆದರೆ ಈ ಸಂದರ್ಭದಲ್ಲಿ ನಾವು ಮಾತನಾಡುತ್ತಿರುವುದು ಸರ್ಕ್ಯುಲಾರ್ ಅಥವಾ ಪೋಲಾರ್ ಕೋಆರ್ಡಿನೇಟ್ ಬಗ್ಗೆ. ಈ ಸಂದರ್ಭದಲ್ಲಿ ಈ ಪ್ರದೇಶದ ವಿಸ್ತೀರ್ಣದ ತಲುಪುವಿಕೆ ಈ ಡೊಮೇನ್ನಲ್ಲಿ ಇಲ್ಲಿ ಡೆಲ್ಟಾ I ri ಸ್ಟಾರ್ ಮತ್ತು ಡೆಲ್ಟಾ ri ಡೆಲ್ಟಾ ಥೀಟಾ I. ಆದರೆ ಕಾರ್ಟೇಸಿಯನ್ ಕೋಆರ್ಡಿನೇಟ್ನಲ್ಲಿ ಇದು ಕೇವಲ ಏರಿಕೆಯ ಪ್ರಾಡಕ್ಟ್ ಆಗಿತ್ತು. ನಾವು ಇದನ್ನು x ನ ದಿಕ್ಕಿನಲ್ಲಿ ಮತ್ತು y ನ ದಿಕ್ಕಿನಲ್ಲಿ ಮಾಡಿದ್ದೇವೆ, ಆದ್ದರಿಂದ ಇಲ್ಲಿ ಒಂದು ಹೆಚ್ಚುವರಿ ಫ್ಯಾಕ್ಟರ್ ri ಮೂಡುತ್ತದೆ.
ಮತ್ತು ಈಗ ಇದರಿಂದ ನಮಗೆ ಸಿಗುವುದು ನಾವು ಉಲ್ಲೇಖಿಸುತ್ತೇವೆ ಈ ಇಂಟಿಗ್ರಲ್ ಅನ್ನು ಈ ಡೊಮೇನ್ ಮೇಲೆ ಯಾವುದನ್ನು ಪೋಲಾರ್ ಫಾರ್ಮ್ ನಲ್ಲಿ ವಿವರಿಸಲಾಗಿದೆ ಈ ಲಿಮಿಟ್ ನಿಂದ ಆದ್ದರಿಂದ ನಾವು ಅದೇ ರೀತಿ ಮಾಡೋಣ ಇದರಿಂದ ಫಂಕ್ಷನ್ ಒಂದು ವೇಳೆ ಫಂಕ್ಷನ್ ಕೊಟ್ಟಿದ್ದರೆ ಆ ಫಂಕ್ಷನ್ ವ್ಯಾಲ್ಯೂವನ್ನು r i ಥೀಟಾ ಮತ್ತು j ಪಾಯಿಂಟ್ ನಲ್ಲಿ ಕಂಪ್ಯೂಟ್ ಮಾಡುತ್ತೇವೆ ಹಾಗಾಗಿ ಎಲ್ಲೋ ಮಧ್ಯದಲ್ಲಿ ಈ ಪ್ರದೇಶ r i j ಪಾಯಿಂಟ್ ಮತ್ತು ಥೀಟಾ j ಸ್ಟಾರ್ ಪಾಯಿಂಟ್ ಅನ್ನು ಈ ಡೆಲ್ಟಾದಿಂದ ಗುಣಿಸಿ ಕಾರ್ಟೇಸಿಯನ್ಗೆ ಸಮನಾದ ಒಂದು j ಆದರೆ ಈಗ ಇದು ಯಾಕೆಂದರೆ ಡೆಲ್ಟಾ j r i ಟೈಮ್ಸ್ ಡೆಲ್ಟಾ r i ಡೆಲ್ಟಾ ಥೀಟಾ ಆಗಿದೆ ಆದ್ದರಿಂದ ಈಗ ಈ ಲಿಮಿಟ್ ತೆಗೆದುಕೊಳ್ಳುತ್ತದೆ ಅಥವಾ ನಾವು ಇನ್ನು ಮುಂದೆ ಇಂಟಿಗ್ರಲ್ ಫಾರ್ಮ್ ನಲ್ಲಿ ಬರೆಯುತ್ತೇವೆ f r ಥೀಟಾ ಮತ್ತು ಈ ಡೆಲ್ಟಾದಿಂದ aj ಯಾವುದು ಬಂದಿದೆ r ಮತ್ತು ಡೆಲ್ಟಾ r ಡೆಲ್ಟಾ ಥೀಟಾದ ಪ್ರಾಡಕ್ಟ್ ಆಗಿ ಆದ್ದರಿಂದ ಇದಾಗುತ್ತದೆ r ಟೈಮ್ಸ್ ಡೆಲ್ಟಾ r ಡೆಲ್ಟಾ r ಥೀಟಾ ಮತ್ತು ಈಗ ಈ ಡೊಮೇನ್ಗಾಗಿ ನಾವು ಲಿಮಿಟ್ಸ್ ಅನ್ನು ಪರಿಗಣಿಸಬೇಕಾಗುತ್ತದೆ ಆದರೆ ಇದು ಪೋಲಾರ್ ಫಾರ್ಮ್ ನಲ್ಲಿ ನೀಡಲಾಗಿದೆ ಆದ್ದರಿಂದ ಇದು r ಗೆ ಬಹಳ ಸುಲಭವಾಗುತ್ತದೆ ನಾವು r1 ಥೀಟಾದಿಂದ ಡೊಮೇನ್ ಅನ್ನು ಪ್ರವೇಶಿಸಿ r2 ಥೀಟಾದಿಂದ ಡೊಮೇನ್ ಅನ್ನು ನಿರ್ಗಮಿಸುತ್ತಿದ್ದೇವೆ ಮತ್ತು ಥೀಟಾ ಬದಲಾಗುತ್ತದೆ ಕೋನ ಆಲ್ಫಾದಿಂದ ಬೀಟಾದವರೆಗೆ ಆದ್ದರಿಂದ ಇದು ಈಗ ಇವುಗಳು r ಮತ್ತು ಥೀಟಾದ ಲಿಮಿಟ್ಸ್ ಆಗಿವೆ ಮತ್ತು ಆದರೆ ನಮಗೆ ತಿಳಿದಿರಬೇಕಾದದ್ದು ಏನೆಂದರೆ ಈ r ಫಸ್ಟ್ ಫ್ಯಾಕ್ಟರ್ ಒಂದು ಎಕ್ಸ್ಟ್ರಾ ಆಗಿ ಬಂದಿದೆ ಪೋಲಾರ್ ಕೋಆರ್ಡಿನೇಟ್ ಜೊತೆ ಹೋಲಿಸಿದಾಗ ಎಲ್ಲಿ ನಾವು ಕೇವಲ dx ಮತ್ತು dy ಮಾಡಬೇಕಾಗುತ್ತದೆ ಆದ್ದರಿಂದ ಇಲ್ಲಿ ಕೂಡ ನಮ್ಮ ಬಳಿ ಫಂಕ್ಷನ್ ಇದೆ ಆದರೆ ಮತ್ತು ಯಾವುದನ್ನು ಇಲ್ಲಿ ಈ ಕೋಆರ್ಡಿನೇಟ್ r ಥೀಟಾದಲ್ಲಿ ಇವ್ಯಾಲ್ಯೂಯೇಟ್ ಮಾಡಲಾಗುತ್ತದೆ ಹಾಗೂ ಅವುಗಳು ಹೆಚ್ಚುವರಿ ಫ್ಯಾಕ್ಟರ್ r ಮತ್ತು dr d ಥೀಟಾ ಆಗಿರುತ್ತವೆ ಮತ್ತು ಪ್ರದೇಶವನ್ನು ಕವರ್ ಮಾಡಲು ನಾವು ಇವುಗಳನ್ನು ಪರಿಗಣಿಸಬೇಕು ಥೀಟಾ ಇಂದ r ವರೆಗೆ ವ್ಯಾಪಕವಾಗಿದೆ ಸರಿ ಹಾಗಾದರೆ ಈಗಾಗಲೇ ಚರ್ಚಿಸಿ ಆಗಿದ್ದರೂ ನಾವು ಇಲ್ಲಿ ಏನು ನೋಡೋಣ ಎಂದರೆ ಕಾರ್ಟೇಸಿಯನ್ ಇಂಟಿಗ್ರಲ್ ಅನ್ನು ಪೋಲಾರ್ ಕೋಆರ್ಡಿನೇಟ್ ಆಗಿ ಹೇಗೆ ಬದಲಿಸುವುದು ಎಂದು ಅಂದರೆ ಇಂಟಿಗ್ರೇಟ್ ಅನ್ನು ಪೋಲಾರ್ ಕೋಆರ್ಡಿನೇಟ್ ಆಗಿ ಹೇಗೆ ಬರೆಯುವುದು ಎಂದು ಆದ್ದರಿಂದ ಅಂದುಕೊಳ್ಳಿ ಇಂಟಿಗ್ರಲ್ ಅನ್ನು ಕೊಡಲಾಗಿದೆ ಕಾರ್ಟೇಸಿಯನ್ ಕೋಆರ್ಡಿನೇಟ್ f ನ fx y dx dy ರೂಪದಲ್ಲಿ ಯಾವುದೋ ಒಂದು ಪ್ರದೇಶ r ನ ಮೇಲೆ ಆದ್ದರಿಂದ ಈಗ ನಾವು ಪೋಲಾರ್ ಫಾರ್ಮ್ಗೆ ಕನ್ವರ್ಟ್ ಮಾಡಲು ಏನು ಮಾಡೋಣ ಎಂದರೆ ಈ x ಅನ್ನು ನಾವು ರಿಪ್ಲೇಸ್ ಮಾಡೋಣ r cos ಥೀಟಾದಿಂದ ಈ y ಅನ್ನು r sin ಥೀಟಾದಿಂದ ಮತ್ತು ಈ dx dy ಅನ್ನು ರಿಪ್ಲೇಸ್ ಮಾಡೋಣ r d ಥೀಟಾದಿಂದ ಮತ್ತು r ಮತ್ತು ಥೀಟಾಗೆ ಅನುಗುಣವಾಗಿ ನಾವು ಲಿಮಿಟ್ಸ್ ಅನ್ನು ಇರಿಸಬೇಕು ಇದು ಪ್ರದೇಶ r ಅನ್ನು ಕವರ್ ಮಾಡುತ್ತದೆ ಆದ್ದರಿಂದ ಇಲ್ಲಿ ಪುನಃ ಮೊದಲು f ನಂತರ x ರಿಪ್ಲೇಸ್ ಆಗುತ್ತವೆ r cos ಥೀಟಾದಿಂದ y ರಿಪ್ಲೇಸ್ ಆಗುತ್ತದೆ r sin ಥೀಟಾದಿಂದ ಮತ್ತು ಇಲ್ಲಿರುವ dx dy ಫ್ಯಾಕ್ಟರ್ ಇದು ಮುಖ್ಯವಾಗಿದೆ ಈ dx dy ಫ್ಯಾಕ್ಟರ್ ರಿಪ್ಲೇಸ್ ಆಗುತ್ತದೆ r d ಥೀಟಾದಿಂದ ಯಾಕೆಂದರೆ ಈ ಸಣ್ಣ ಪ್ರದೇಶದ ವಿಸ್ತೀರ್ಣ ಯಾವುದನ್ನು ನಾವು ಪೋಲಾರ್ ಕೋಆರ್ಡಿನೇಟ್ ಸಂದರ್ಭದಲ್ಲಿ ಈಗಷ್ಟೇ ನೋಡಿದೆವು ಅದು r d ಥೀಟಾ ಆಗಿ ಬರುತ್ತದೆ ಆದರೆ ಕಾರ್ಟೇಸಿಯನ್ನ ಸಂದರ್ಭದಲ್ಲಿ ಅದು dx dy ಆಗಿತ್ತು ಆದ್ದರಿಂದ ಇದು ಇದ್ದು ಮತ್ತೆ ಏನು ಮುಖ್ಯವಾಗುತ್ತದೆಂದರೆ ಈ ಹೆಜ್ಜೆಗಳು ನಾವು ಸಬ್ಸ್ಟಿಟ್ಯೂಟ್ ಮಾಡುತ್ತೇವೆ x r cos ಥೀಟಾ y r sin ಥೀಟಾ ಈ ಇಂಟಿಗ್ರಲ್ನಲ್ಲಿ ಮತ್ತು ಈ dx dy ರಿಪ್ಲೇಸ್ ಆಗುತ್ತದೆ r d ಥೀಟಾದಿಂದ ಮತ್ತು ಈ g ಮೂಲತಃ ಅದೇ ಆಗಿರುತ್ತದೆ ಸ್ವಾಭಾವಿಕವಾಗಿ ಅದೇ ಪ್ರದೇಶ ಆದರೆ ಅದನ್ನು ಈಗ ವಿವರಿಸಲಾಗುತ್ತಿದೆ ಪೋಲಾರ್ ಕೋಆರ್ಡಿನೇಟ್ಸ್ನ ಟರ್ಮ್ಸ್ನಲ್ಲಿ ಹೀಗಾಗಿ ನಾವು ಉದಾಹರಣೆಗಳ ಸಹಾಯದಿಂದ ನೋಡೋಣ ಇಂಟಿಗ್ರಲ್ ಅನ್ನು ಇವ್ಯಾಲ್ಯೂಯೇಟ್ ಮಾಡುವುದು ಹೇಗೆ ಪೋಲಾರ್ ಫಾರ್ಮ್ನಲ್ಲಿ ಆದ್ದರಿಂದ ಈಗ ನಾವು ಕಂಪ್ಯೂಟ್ ಮಾಡಬೇಕು ನಾವು ಆರಂಭಿಸೋಣ ಬಹಳ ಸರಳ ಉದಾಹರಣೆಯೊಂದಿಗೆ ಮೊದಲನೇ ಕ್ವಾಡ್ರಂಟ್ನ ವಿಸ್ತೀರ್ಣವನ್ನು ಕಂಪ್ಯೂಟ್ ಮಾಡಿ ಒಂದು ಸರ್ಕಲ್ ಯಾವುದರ ತ್ರಿಜ್ಯ r ಆಗಿದೆ a ತ್ರಿಜ್ಯವಾಗಿದೆ ಹೀಗಾಗಿ ನಮ್ಮ ಬಳಿ a ತ್ರಿಜ್ಯವಿರುವ ಒಂದು ಸರ್ಕಲ್ ಇದೆ ಮತ್ತು ನಮಗೆ ವಿಸ್ತೀರ್ಣ ಕಂಪ್ಯೂಟ್ ಮಾಡಬೇಕಾಗಿದೆ ಆದ್ದರಿಂದ ಮತ್ತೊಮ್ಮೆ ವಿಸ್ತೀರ್ಣಕ್ಕಾಗಿ ನಾವು ಕೇವಲ ಅಂದುಕೊಳ್ಳಬೇಕಾಗಿರುವುದು ಏನೆಂದರೆ ಫಂಕ್ಷನ್ f1 ಆಗಿದೆ ಮತ್ತು ನಮಗೆ ಸಿಗುತ್ತದೆ r d ಥೀಟಾ ಮೇಲೆ ಈ ಇಂಟಿಗ್ರಲ್ ಹಾಗೂ ಇದು ನಮಗೆ ನೀಡುತ್ತದೆ ವಿಸ್ತೀರ್ಣ ನಾವು ಕಾರ್ಟೇಸಿಯನ್ ಕೋಆರ್ಡಿನೇಟ್ಸ್ನಲ್ಲಿ ಮಾಡಿದ ಹಾಗೆ ಮತ್ತು ಇಲ್ಲಿ ಈ ಸರ್ಕಲ್ನ ವಿಸ್ತೀರ್ಣ ಇದರಿಂದ ಸಿಗುತ್ತದೆ ಥೀಟಾ 02 π/2 ಯಾಕೆಂದರೆ ನಮ್ಮ ಎ ಮೊದಲನೇ ಕ್ವಾಡ್ರಂಟ್ ಆದ್ದರಿಂದ ಇದು ಆಗಿದೆ ಸರ್ಕಲ್ ಮತ್ತು ತ್ರಿಜ್ಯವು a ಆಗಿದೆ ಆದ್ದರಿಂದ ಥೀಟಾದ ಲಿಮಿಟ್ಸ್ ಉದಾಹರಣೆಗೆ ಮೊದಲನೇ ಅಥವಾ ಥೀಟಾ ಇದರಿಂದ ಬದಲಾಗಿ ಇದಕ್ಕೆ
ಇದು π/2 ಮೇಲೆ ಹೋಗುತ್ತದೆ ಇದರಿಂದ ಥೀಟಾಗೆ 0ಯಿಂದ π/2 ಈ ಲೈನ್ನಲ್ಲಿ ಥೀಟಾ 0ಯಾಗಿದೆ. ಮತ್ತು ಇಲ್ಲಿ ಈ ಲೈನ್ ಅಲ್ಲಿ ನಾವು ಥೀಟಾ ತಲುಪಿದಾಗ ಅದು π/2 ಮತ್ತು r ಬದಲಾಗುತ್ತಿದೆ 0ಯಿಂದ ಮತ್ತು ಇದು 0ಯಿಂದ ಆರಂಭವಾಗುತ್ತದೆ ಈ ಸರ್ಕಲ್ ತನಕ ಯಾವುದೆಂದರೆ r a. ಆದ್ದರಿಂದ r ನ ಲಿಮಿಟ್ಸ್ 0 ಆಗಿರುತ್ತದೆ. ಸರ್ಕಲ್ r a ಗೆ ಮತ್ತು ಥೀಟಾ ಈ 0ಯಿಂದ ಥೀಟಾ π/2 ಗೆ ಬದಲಾಗುತ್ತದೆ ಆದ್ದರಿಂದ ನಾವು ಕೇವಲ ಇವ್ಯಾಲ್ಯೂಯೇಟ್ ಮಾಡಬೇಕಾಗಿರುವುದು ಈ ಇಂಟಿಗ್ರಲ್ ಯಾವುದು ಇಲ್ಲಿ ಆಗಿರುತ್ತದೆ r²2 ಆದ್ದರಿಂದ r ಅಪ್ಪರ್ ಲಿಮಿಟ್ a ಆಗಿದ್ದು a²2 ಮತ್ತು ಹೊರಗಿನ ಇಂಟಿಗ್ರಲ್ ನಿಂದ ನಮಗೆ ಸಿಗುತ್ತದೆ ನಾವು ವಿತ್ ರೆಸ್ಪೆಕ್ಟ್ ಟು ಥೀಟಾ ಇಂಟಿಗ್ರೇಟ್ ಮಾಡಿದಾಗ ಆದ್ದರಿಂದ ಥೀಟಾ ಬಂದು ನಮಗೆ π/2 ಅನ್ನು ನೀಡುತ್ತದೆ. ಆದ್ದರಿಂದ ಅದು ಈ ಸರ್ಕ್ಯುಲಾರ್ ಭಾಗದ ಪ್ರದೇಶದ ವಿಸ್ತೀರ್ಣವಾಗಿದೆ. ಆದ್ದರಿಂದ ಇಲ್ಲಿ πa²4 ಯಾವುದನ್ನು ನಾವು ಸುಲಭವಾಗಿ ಇವ್ಯಾಲ್ಯೂಯೇಟ್ ಮಾಡಿದ್ದೇವೆ ಪೋಲಾರ್ನ ಸಹಾಯದಿಂದ ಅಥವಾ ಪೋಲಾರ್ ಫಾರ್ಮ್ನ ಇಂಟಿಗ್ರಲ್ ನಿಂದ ಆದರೆ ನಾವು ಇದನ್ನು ಕಾರ್ಟೇಸಿಯನ್ ಫಾರ್ಮ್ನಲ್ಲಿ ಮಾಡಿದರೆ ಇದು ಸ್ವಲ್ಪ ಕಷ್ಟವಾಗುತ್ತದೆ ಯಾಕೆಂದರೆ ಈಗ ನಾವು x ಮತ್ತು y ನ ಲಿಮಿಟ್ಸ್ ಅನ್ನು ಬಿಡಿಸಬೇಕಾಗುತ್ತದೆ ಮತ್ತು ಅದರಲ್ಲಿ ಸರ್ಕಲ್ ಕಾರ್ಟೇಸಿಯನ್ ಪಸಲ್ನಲ್ಲಿರುತ್ತದೆ. ಆದ್ದರಿಂದ ಪೋಲಾರ್ ಫಾರ್ಮ್ನಲ್ಲಿ ಸರ್ಕಲ್ನ ಸಮೀಕರಣ ಕೇವಲ r a ಆಗಿದೆ. ಆದ್ದರಿಂದ ನಾವು ಕೇವಲ ಈ ಪ್ರದೇಶವನ್ನು ಕವರ್ ಮಾಡಲು r 0ಯಿಂದ r a ಗೆ ಹೋಗುತ್ತಿದ್ದೇವೆ ಆದರೆ ಕಾರ್ಟೇಸಿಯನ್ ಅಥವಾ ಕೋಆರ್ಡಿನೇಟ್ನಲ್ಲಿ ಇದು x² + y² a² ಆಗಿರುತ್ತದೆ ಆದ್ದರಿಂದ ನಾವು ಮೊದಲನೇದಾಗಿ ಕಂಪ್ಯೂಟ್ ಮಾಡಬೇಕಾಗಿರುವುದು x ಮತ್ತು y ನ ಲಿಮಿಟ್ಸ್ ಅನ್ನು ಅದರ ಅನುಸಾರವಾಗಿ ನಮಗೆ ಬೇಕಾಗಿರುವುದು a² - x² ಅಥವಾ y² ನ ಸ್ಕ್ವೇರ್ ರೂಟ್ ಇದು ಇಂಟಿಗ್ರಲ್ ಅನ್ನು ಸ್ವಲ್ಪ ಕಷ್ಟಕರವಾಗಿ ಮಾಡುತ್ತದೆ. ಸರಿ ಹಾಗಾದರೆ ಮುಂದೆ ಸಾಗುತ್ತಾ ನಮ್ಮ ಬಳಿ ಇರುವ ಸಮಸ್ಯೆ ಏನೆಂದರೆ ನಮಗೆ ಈ ಇಂಟಿಗ್ರಲ್ ex² + y² dy/dx ಅನ್ನು ಇವ್ಯಾಲ್ಯೂಯೇಟ್ ಮಾಡಬೇಕಾಗಿದೆ ಮತ್ತು ಈ r x ಅಕ್ಷದಿಂದ ಬೌಂಡೆಡ್ ಆಗಿರುವ ಸೆಮಿ ಸರ್ಕಲ್ ಪ್ರದೇಶ ಆಗಿದೆ ಮತ್ತು ಕರ್ವ್ y ಒಂದು ಮೈನಸ್ x² ಗೆ ಸಮನಾಗಿದೆ ಆದ್ದರಿಂದ ಈ ಕರ್ವ್ y² 1 - x² ಅಂದರೆ ಈ x² + y² ಒಂದಕ್ಕೆ ಸಮನಾಗಿದೆ ಇದು ನಮ್ಮ ಸರ್ಕಲ್ ಆದ್ದರಿಂದ ನಮ್ಮ ಬಳಿ ಇಲ್ಲಿ ಒಂದು ಸರ್ಕಲ್ ಇದೆ ಮತ್ತು x ಆಕ್ಸಿಸ್ ನಾವು ಇಲ್ಲಿ ಸೆಮಿ ಸರ್ಕ್ಯುಲಾರ್ ಪ್ರದೇಶದ ಬಗ್ಗೆ ಮಾತನಾಡುತ್ತಿದ್ದೇವೆ ಆದ್ದರಿಂದ ಈ x ಅಕ್ಷ ಮತ್ತು ಸರ್ಕಲ್ನ ಅಪ್ಪರ್ ಭಾಗದಿಂದ ಬೌಂಡೆಡ್ ಆಗಿ ಆದ್ದರಿಂದ ನೀವು ಪ್ರದೇಶವನ್ನು ಇಲ್ಲಿ ಬಿಡಿಸಿದರೆ ಅದು ತ್ರಿಜ್ಯ 1 ಆಗಿರುವ ಈ ಹಾಫ್ ಸರ್ಕಲ್ ಆಗಿರುತ್ತದೆ ಮತ್ತು ಇಲ್ಲಿ ನಮ್ಮ ಬಳಿ ಇದೆ x ಅಕ್ಷ ಆದ್ದರಿಂದ ಇದೇ ಆ ಪ್ರದೇಶ ಯಾವುದರ ಮೇಲೆ ನಾವು ಇಂಟಿಗ್ರೇಟ್ ಮಾಡಬೇಕಾಗಿದೆ ಈ ಪ್ರದೇಶದ ಮೇಲೆ ಆದ್ದರಿಂದ ಪುನಃ ನಮ್ಮ ಬಳಿ ಸರ್ಕ್ಯುಲಾರ್ ಪ್ರದೇಶವಿರುವ ಕಾರಣ ಪೋಲಾರ್ ಕೋಆರ್ಡಿನೇಟ್ಸ್ ಅನ್ನು ಬಳಸುವುದು ಹೆಚ್ಚು ಅನುಕೂಲಕರವಾಗುವುದು. ಎರಡನೆಯದಾಗಿ ಇಲ್ಲಿ ನಮ್ಮ ಇಂಟಿಗ್ರಾಂಡ್ನಲ್ಲಿ x² + y² ರೀತಿಯ ಟರ್ಮ್ ಇದೆ ಆದ್ದರಿಂದ ಅದು ಕೂಡ ಇಂಟಿಗ್ರಲ್ನ ಇವ್ಯಾಲ್ಯೂಯೇಷನ್ ಅನ್ನು ಸರಳವಾಗಿಸುತ್ತದೆ. ಆದ್ದರಿಂದ ಈಗ ನಾವು ಇಂಟಿಗ್ರಲ್ ಅನ್ನು ಕಂಪ್ಯೂಟ್ ಮಾಡಿದರೆ ಅದು ಆಗುತ್ತದೆ r ಮೇಲೆ ಈ ex² + ಈ y² ಮತ್ತು ಅದನ್ನು ನೀಡಲಾಗುತ್ತದೆ dy r dx ಆಗಿ. ಆದ್ದರಿಂದ ಇಲ್ಲಿ ನಾವು ಪೋಲಾರ್ ಫಾರ್ಮ್ನಲ್ಲಿ ಬರೆದರೆ ಮೊದಲನೇದಾಗಿ ಎಲ್ಲಾ ಇಂಟಿಗ್ರಾಂಡ್ಗಾಗಿ ಯಾಕೆಂದರೆ ಈಗ ನಾವು ಸಬ್ಸ್ಟಿಟ್ಯೂಟ್ ಮಾಡುತ್ತಿದ್ದೇವೆ x² r cos θ ಮತ್ತು y r sin θ ಇಂಟಿಗ್ರಾಂಡ್ನಲ್ಲಿ ಇದು ನಮಗೆ ನೀಡುತ್ತದೆ x² + y² r² ಹಾಗೂ ಇಲ್ಲಿ ನಮಗೆ ದೊರೆಯುತ್ತದೆ r² ಮತ್ತು ಈ dx dy ಆಗುತ್ತದೆ r dθ. ಮೊದಲನೇದಾಗಿ ನಾವು r ನ ಲಿಮಿಟ್ ಹಾಕೋಣ ಅಂದರೆ r 0ಯಿಂದ 1ಕ್ಕೆ ಹೋಗಿ ಪ್ರದೇಶವನ್ನು ಕವರ್ ಮಾಡುತ್ತದೆ ಆದ್ದರಿಂದ r 0ಯಿಂದ 1ಕ್ಕೆ ಹೋಗಿ ಈ r ಸಮವಾಗಿದೆ 1ಕ್ಕೆ r ಹೋಗುತ್ತಿದೆ 0ಯಿಂದ 1ರ ಕಡೆಗೆ ಮತ್ತು ಥೀಟಾ ಹೋಗುತ್ತಿದೆ ಆದ್ದರಿಂದ ಈ ಥೀಟಾ 0ಗೆ ಸಮವಾಗಿದೆ ಮತ್ತು ನಂತರ ನಾವು ಇಲ್ಲಿ ತಲುಪುತ್ತೇವೆ ಪಾರ್ಷಿಯಲ್ ಬೈ ಥೀಟಾ π ಆದ್ದರಿಂದ ಥೀಟಾ 0ಯಿಂದ π ಮತ್ತು r ಆಗಿದೆ 0 to 1 r² ಮತ್ತು r dθ. ಮತ್ತು ಈಗ ನಾವು ಸೂಕ್ಷ್ಮವಾಗಿ ನೋಡಿದರೆ ನೇರ ಇವ್ಯಾಲ್ಯೂಯೇಷನ್ ಈ ಕಾರ್ಟೇಸಿಯನ್ ಕೋಆರ್ಡಿನೇಟ್ಸ್ ನ ಫಾರ್ಮ್ನಲ್ಲಿ ಇದು ಸುಲಭವಾಗಿರಲಿಲ್ಲ
ಅಥವಾ ಹೇಳಬಹುದು e ಪವರ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಟರ್ಮ್ ಅನ್ನು ಇಂಟಿಗ್ರೇಟ್ ಮಾಡುವುದು. ಆದರೆ ನಮಗೆ ಈಗ ದೊರೆತಿದೆ e ಪವರ್ r ಸ್ಕ್ವೇರ್. ಆದ್ದರಿಂದ ನಾವು ಸುಲಭವಾಗಿ ಇಂಟಿಗ್ರೇಟ್ ಮಾಡಬಹುದು. ಈ ಇಂಟಿಗ್ರಾಂಡ್ ಅನ್ನು ಈಗ ವಿತ್ ರೆಸ್ಪೆಕ್ಟ್ ಟು r ಆದ್ದರಿಂದ ನಮ್ಮ ಬಳಿ ಇದೆ ಥೀಟಾ 0 ಯಿಂದ ಪೈ ವರೆಗೆ. ಹಾಗೂ ಇದು ನಮಗೆ ನೀಡುತ್ತದೆ ಹಾಫ್ ಮತ್ತು ನಮ್ಮ ಬಳಿ ಇಲ್ಲಿ ಇದೆ 2r ಆದ್ದರಿಂದ ಸರಿಯಾಗಿ ಈ r ಸ್ಕ್ವೇರ್ನ ಡಿಫರೆನ್ಷಿಯಲ್. ಆದ್ದರಿಂದ ಈ ಇಂಟಿಗ್ರಲ್ ಆಗುತ್ತದೆ r ಸ್ಕ್ವೇರ್ ಮತ್ತು ನಮ್ಮ ಬಳಿ ಇದೆ 0 ಯಿಂದ 1. ನಮ್ಮ ಬಳಿ ಥೀಟಾ ಇದೆ ಹಾಗಾಗಿ ಇದು ಈ -1 ಹಾಫ್ ಜೊತೆ ಮತ್ತು ಈ ಥೀಟಾ ಮತ್ತು ನಾವು ಅಪ್ಪರ್ ಲಿಮಿಟ್ ಪೈ ಹಾಕುತ್ತೇವೆ ಇದರಿಂದ ಇನ್ನೊಂದು ಪೈ ಅಲ್ಲಿ ಇರುವುದು ಆದ್ದರಿಂದ ಇದು ಆಗುವುದು π/2 ಮತ್ತು -1 ಅದು ಆಗಿದೆ ವ್ಯಾಲ್ಯೂ. ಇಂಟಿಗ್ರಲ್ ನದ್ದು ಯಾವುದು ಆಗಿತ್ತು e ಪವರ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಪ್ಲಸ್ dy dx ಆದ್ದರಿಂದ ಇದನ್ನು ಉಪಯೋಗಿಸಿ ಪೋಲಾರ್ ಕೋಆರ್ಡಿನೇಟ್ ಅನ್ನು ಇನ್ನಷ್ಟು ಸರಳಗೊಳಿಸುತ್ತದೆ. ಇದನ್ನು ಇವ್ಯಾಲ್ಯುವೇಟ್ ಮಾಡಲು ಹೀಗೆ ಇನ್ನೊಂದು ಪ್ರಶ್ನೆಗೆ ಇಲ್ಲಿ ಪ್ರಶ್ನೆ ಸಂಖ್ಯೆ 2 ಯಾವುದು ನಮಗೆ ನೀಡುತ್ತದೆ. ಈಗ ಪುನಃ ಇನ್ನೂ ಸ್ವಲ್ಪ ಒಳಗಡೆ ಆದ್ದರಿಂದ ಇಲ್ಲಿ ಕಾರ್ಡಿಯೋಯ್ಡ್ನ ಒಳಗಿನ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. r2 ಮತ್ತು 1 ಪ್ಲಸ್ ಕಾಸ್ ಥೀಟಾಗೆ ಸಮವಾಗಿದೆ ಮತ್ತು ಪ್ರದೇಶದ ಹೊರಗಡೆ r 1ಕ್ಕೆ ಸಮವಾಗಿದೆ ಇದರಿಂದ ಇಲ್ಲಿ ಒಂದು ಸರ್ಕಲ್ ಇದೆ ಯಾವುದರ ಮಧ್ಯಕ್ಕೆ ತ್ರಿಜ್ಯ 0 ಆಗಿದೆ. ಹೀಗಾಗಿ ಇದು ಒಂದು ಸರ್ಕಲ್ ಮತ್ತು ನಮ್ಮ ಬಳಿ ಇದೆ ಕಾರ್ಡಿಯೋಯ್ಡ್ r ಇದು 2 ಟೈಮ್ಸ್ ಮತ್ತು 1 ಪ್ಲಸ್ ಕಾಸ್ ಥೀಟಾಗೆ ಸಮವಾಗಿದೆ ಆದ್ದರಿಂದ ನಾವು ಮೊದಲು ಎಂದಿನಂತೆ ಪ್ರದೇಶವನ್ನು ಬಿಡಿಸಬೇಕು. ಹಾಗೂ ಈ ಸಂದರ್ಭದಲ್ಲಿ ನಮ್ಮ ಬಳಿ ಈ ಕಾರ್ಡಿಯೋಯ್ಡ್ ಇದೆ ಮತ್ತು ನಮ್ಮ ಬಳಿ ಇದೆ ಸರ್ಕಲ್ ಇದರ ತ್ರಿಜ್ಯ 2 ಆಗಿದೆ. ಮತ್ತು ಇಲ್ಲಿ ಕೇಳಬೇಕಾದದ್ದು ಏನೆಂದರೆ ಯಾವುದು ಕಾರ್ಡಿಯೋಯ್ಡ್ನ ಒಳಗಿದೆ ಮತ್ತು ಸರ್ಕಲ್ನ ಹೊರಗಿದೆ. r 2ಕ್ಕೆ ಸಮನಾಗಿದೆ ಅಂದರೆ ನಾವು ಇದರ ಬಗ್ಗೆ ಹೇಳುತ್ತಿದ್ದೇವೆ ಸರ್ಕಲ್ನ ಹೊರಗೆ ಮತ್ತು ಕಾರ್ಡಿಯೋಯ್ಡ್ನ ಹೊರಗೆ. ಆದ್ದರಿಂದ ಈಗ ನಾವು ವಿಸ್ತೀರ್ಣ ಕಂಡುಹಿಡಿಯಬೇಕಾದ ಪ್ರದೇಶ ಇದಾಗಿದೆ. ಹಾಗೂ ಸ್ವಾಭಾವಿಕವಾಗಿ ನಾವು ಇಲ್ಲಿ ಪೋಲಾರ್ ಕೋಆರ್ಡಿನೇಟ್ಸ್ ಅನ್ನು ಬಳಸುತ್ತೇವೆ ಇದು ಪುನಃ ಬಹಳ ಸರಳವಾಗಿದೆ. ಈಗ ನಮ್ಮ ಬಳಿ ಇದೆ ನಾವು ಈ ಪಾಯಿಂಟ್ನಿಂದ ಥೀಟಾದಲ್ಲಿ ಚಲಿಸುತ್ತಿದ್ದೇವೆ ಮತ್ತು ಪೂರ್ತಿಯಾಗಿ ಹೋಗುತ್ತೇವೆ ಮತ್ತು ಥೀಟಾ ಮೇಲೆ ಹೋಗುತ್ತದೆ ಈ ಪಾಯಿಂಟ್ ವರೆಗೆ ಇದರಿಂದ ಥೀಟಾದ ಲಿಮಿಟ್ಸ್ ಅನ್ನು ನಾವು ಈ ತರ ತೆಗೆದುಕೊಳ್ಳಬಹುದು -π/2 ಇಂದ ಈ π/2 -π/2 ವರೆಗೆ π/2 ವರೆಗೆ ಮತ್ತು r ಗೆ r ಯಾವಾಗಲೂ ಈ ಸರ್ಕಲ್ ನಿಂದ ಯಾವುದು r = 2 ಆಗಿದೆ. r ವರೆಗೆ ಕಾರ್ಡಿಯೋಯ್ಡ್ಗೆ ಸಮವಾಗಿದೆ ಆದ್ದರಿಂದ ಇಲ್ಲಿ r ಇದೆ. ಈ ಕಾರ್ಡಿಯೋಯ್ಡ್ ಇಲ್ಲಿ ಆಗಿದೆ r2 1 ಪ್ಲಸ್ ಮತ್ತು ಕಾಸ್ ಥೀಟಾ ಮತ್ತು ಇದು r = 2 ಆಗಿದೆ ಆದ್ದರಿಂದ r ನ ಲಿಮಿಟ್ಸ್ ಇವ್ಯಾಲ್ಯುವೇಟ್ ಮಾಡಲು ಬಹಳ ಸುಲಭವಾಗಿರುತ್ತದೆ ಮತ್ತು ಥೀಟಾಗೆ ಕೂಡ. ಆದ್ದರಿಂದ ಥೀಟಾ ಬದಲಾಗುತ್ತದೆ -π2 ರಿಂದ 2π2 ರಿಂದ ಮತ್ತು ನಮ್ಮ ಬಳಿ ಇದೆ 2 ರಿಂದ dr ಗೆ 2 1 ಪ್ಲಸ್ ವರೆಗೆ ಮತ್ತು ಕಾಸ್ ಥೀಟಾ ಮತ್ತು ಇಂಟಿಗ್ರಾಂಡ್ 1 ಆಗಲು ವಿಸ್ತೀರ್ಣಕ್ಕೆ ಮತ್ತು r ಮತ್ತು d ಥೀಟಾ. ಆದ್ದರಿಂದ ಇದನ್ನು ನಾವು ಸರಳವಾಗಿ ಇವ್ಯಾಲ್ಯುವೇಟ್ ಮಾಡಬಹುದು ಈಗ ಇದು -π/2 ಈ π/2 ಗೆ ಇಲ್ಲಿ r²/2 ಆದ್ದರಿಂದ r² ಅಂದರೆ ಇಲ್ಲಿ 4 ಮತ್ತು 1 ಪ್ಲಸ್ ಕಾಸ್ ಥೀಟಾ ಇಲ್ಲಿ ಅಪ್ಪರ್ ಲಿಮಿಟ್. ಮತ್ತೆ ಪುನಃ ನಮ್ಮ ಬಳಿ -4 ಇದೆ ಓವರ್ ಲಿಮಿಟ್ಗಾಗಿ ಆದ್ದರಿಂದ ಈ 4 ಮತ್ತು ಈ d ಥೀಟಾ ಆದ್ದರಿಂದ ನಮ್ಮ ಬಳಿ ಇದೆ -π/2 2π/2 ಈ 4ನ್ನು ನಾವು ಕ್ಯಾನ್ಸಲ್ ಔಟ್ ಮಾಡಬಹುದು ಆದ್ದರಿಂದ ನಮಗೆ 2 ದೊರೆಯುತ್ತದೆ ಮತ್ತು ಇದು ಕೂಡ ಕ್ಯಾನ್ಸಲ್ ಔಟ್ ಆಗುತ್ತದೆ. ಇಲ್ಲಿಗೆ ಬಂದು a ಪ್ಲಸ್ ಥೀಟಾ ಮತ್ತು ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಟರ್ಮ್ ಇಲ್ಲಿರುತ್ತದೆ ಆದ್ದರಿಂದ ನಮ್ಮ ಬಳಿ ಇದೆ 2 ಕಾಸ್ ಥೀಟಾ ಮತ್ತು ಕಾಸ್ ಸ್ಕ್ವೇರ್ ಥೀಟಾ ಮತ್ತು ಈ ಥೀಟಾ ಈ ಫಸ್ಟ್ಯಾಕ್ಟರ್ 2 ರಿಂದ ಗುಣಿಸಲ್ಪಟ್ಟ. ಆದ್ದರಿಂದ ಇಲ್ಲಿ ಈ ಇಂಟಿಗ್ರಾಂಡ್ ಸಮವಾಗಿದೆ ಆದ್ದರಿಂದ ವಾಸ್ತವವಾಗಿ ಈ ಇಂಟಿಗ್ರಲ್ 4 ಟೈಮ್ಸ್ ಮತ್ತು 02 π/2 ಆಗಿರುತ್ತದೆ. ಮತ್ತೆ ಹೀಗಾಗಿ ನಮ್ಮ ಬಳಿ ಇಲ್ಲಿ ಇದೆ 2 ಕಾಸ್ ಥೀಟಾ ಹಾಗೂ ಇದನ್ನು ಕೂಡ ನಾವು ಕನ್ವರ್ಟ್ ಮಾಡಬಹುದು ಕಾಸ್ 2 ಥೀಟಾ ಫಾರ್ಮಿಗೆ ಆದ್ದರಿಂದ 1 ಪ್ಲಸ್ ಕಾಸ್ 2 ಥೀಟಾ ಈ ಕಾಸ್ ಸ್ಕ್ವೇರ್ ಥೀಟಾಗಾಗಿ ಮತ್ತು ನಮ್ಮ ಬಳಿ ಇದೆ ಅಲ್ಲಿ d ಥೀಟಾ
ಹೀಗಾಗಿ ಯಾವುದನ್ನು ನಾವು ಸರಳವಾಗಿ ಇಂಟಿಗ್ರೇಟ್ ಮಾಡಬಹುದು. ಇದರಿಂದ ನಮ್ಮ ಬಳಿ ಇದೆ ಇಲ್ಲಿ ಸೈನ್ ಟರ್ಮ್ಸ್ ಮತ್ತು ಇದನ್ನು ನಾವು ಈಗ ಕಂಪ್ಯೂಟ್ ಮಾಡಿದರೆ ನಮಗೆ ದೊರೆಯುತ್ತದೆ 4 ಟೈಮ್ಸ್ ಮತ್ತು ಲಿಮಿಟ್ಸ್. ಹಾಗಾಗಿ ನಂತರ ಇದರಿಂದ 2 ಇದಾಗಿದೆ ಸೈನ್ ಥೀಟಾ ಮತ್ತು ಪ್ಲಸ್ ಈ ಹಾಫ್. ಆದ್ದರಿಂದ 1ಗೆ ನಮ್ಮ ಬಳಿ ಇದೆ ಥೀಟಾ ಮತ್ತು ಪ್ಲಸ್ ಪುನಃ ಸೈನ್ 2 ಥೀಟಾ ಬೈ 2 ಮತ್ತು ಲಿಮಿಟ್ಸ್ 0 2 ಪೈ ಬೈ 2. ಈಗ ಇದು 4 ಆಗಿದೆ 2 ಮತ್ತು ಸೈನ್ ಪೈ ಬೈ 2 ಪುನಃ 1 ಆಗುತ್ತದೆ. ಸೈನ್ 0 0 ಆಗಿರುತ್ತದೆ. ಇಲ್ಲಿ ನಮ್ಮ ಬಳಿ ಹಾಫ್ಸ್ ಥೀಟಾ ಇದೆ, ಇದು ನಮಗೆ ನೀಡುತ್ತದೆ ಪೈ ಬೈ 2 ಮತ್ತು ಸೈನ್ ಇದು ಪೈ ಆಗಿರುತ್ತದೆ ಮತ್ತು ಮೈನಸ್ ಸೈನ್ 0 0. ಆದ್ದರಿಂದ ಎರಡೂ ಸಂದರ್ಭಗಳಲ್ಲಿ ಇದು 0 ಆಗಿರುತ್ತದೆ. ನಾವು ಲಿಮಿಟ್ ಹಾಕಿದಾಗ ನಮ್ಮ ಬಳಿ 4 ಬಾರಿ ಇದೆ ಮತ್ತು 2 ಪ್ಲಸ್ ಪೈ ಬೈ 4 ಅಥವಾ ಪೈ ಪ್ಲಸ್ 8. ಆದ್ದರಿಂದ ಪೈ ಪ್ಲಸ್ 8 ಅದೇ ಇದರ ವಿಸ್ತೀರ್ಣವಾಗಿದೆ. ಚಿತ್ರದಲ್ಲಿ ಬಿಡಿಸಿದ ಪ್ರದೇಶ. ಪುನಃ ಪೋಲಾರ್ ಕೋಆರ್ಡಿನೇಟ್ಸ್ನ ಸಹಾಯದಿಂದ ಇದು ಇವ್ಯಾಲ್ಯುವೇಟ್ ಮಾಡಲು ಬಹಳ ಸುಲಭವಾಗಿತ್ತು. ಈಗ ಸಾಗುತ್ತಾ ಮುಂದಿನ ಪ್ರಶ್ನೆಗೆ ಬಂದು ಪ್ರಶ್ನೆ ಸಂಖ್ಯೆ 3. ಪೋಲಾರ್ ಕೋಆರ್ಡಿನೇಟ್ಸ್ ಅನ್ನು ಬಳಸಿ ಪ್ರದೇಶ R ನ ವಿಸ್ತೀರ್ಣ ಕಂಡು ಹಿಡಿಯೋಣ. ಪ್ಲೇನ್ XY ನಲ್ಲಿ ಮತ್ತು ಸರ್ಕಲ್ನಿಂದ ಸುತ್ತುವರಿದ x² + y² = 4. ಲೈನ್ y ನ ಮೇಲೆ ಸಮವಾಗಿದೆ. ಲೈನ್ y ನ ಒಂದು ಕೆಳಗೆ ಸಮವಾಗಿದೆ. √3x ಗೆ. ಆದ್ದರಿಂದ ನಮ್ಮ ಬಳಿ 2 ಲೈನ್ ಇದೆ. y 1ಗೆ ಸಮವಾಗಿದೆ ಮತ್ತು y √3x ಗೆ ಸಮವಾಗಿದೆ. ಮತ್ತು ಇಲ್ಲಿನ ಸರ್ಕಲ್ x² + y² = 4. ಆದ್ದರಿಂದ ಇದು ಈ ಸರ್ಕಲ್ನ ಸ್ಥಿತಿಯಾಗಿದೆ ಮತ್ತು ನಮ್ಮ ಬಳಿ ಇದೆ ಇಲ್ಲಿ ಈ ಲೈನ್ y² √3x ಗೆ ಸಮವಾಗಿದೆ ಮತ್ತು ನಮ್ಮ ಬಳಿ ಇದೆ ಲೈನ್ y 1 y √3x ಮತ್ತು ಇದು ಸರ್ಕಲ್ ಆಗಿದೆ ಹಾಗೂ ಇದನ್ನು ನೀಡುತ್ತದೆ x² + y² 4. ಈಗ ಮೇಲಿಂದ ಈ ಲೈನಿನಿಂದ ಹಾಗೂ ಕೆಳಗಡೆಯಿಂದ ಈ ಲೈನಿನಿಂದ ಸರ್ಕಲ್ನಿಂದ ಸುತ್ತುವರಿದ ಈ ಪ್ರದೇಶವನ್ನೇ ನಾವು ಬಳಸುತ್ತೇವೆ. ಈಗ ವಿಸ್ತೀರ್ಣವನ್ನು ಹುಡುಕಲು ಪೋಲಾರ್ ಕೋಆರ್ಡಿನೇಟ್ಸ್ ಅನ್ನು ಬಳಸಿ ಹಾಗೂ ಈ ಸಂದರ್ಭದಲ್ಲಿ ನಾವು ಲಿಮಿಟ್ಸ್ ಅನ್ನು ನೋಡಬೇಕು R ಗೆ ಮತ್ತು ಥೀಟಾಗೂ ಕೂಡ. ನಾವು R ನ ದಿಕ್ಕಿನಲ್ಲಿ ಹೋಗುತ್ತಿದ್ದೇವೆ, ಆದ್ದರಿಂದ ಈ ಪಾಯಿಂಟ್ನಿಂದ ಅಥವಾ ಈ ಪಾಯಿಂಟ್ನ ಥೀಟಾದಿಂದ, ಹಾಗೂ ನಾವು ಮೇಲೆ ಆ ಪಾಯಿಂಟ್ಗೆ ಹೋಗುತ್ತಿದ್ದೇವೆ. ಆದ್ದರಿಂದ ನಮಗೆ ಇಲ್ಲಿ ಇದು ಬೇಕಾಗಿದೆ ಮತ್ತು ನಮಗೆ ಅದು ಬೇಕಾಗಿದೆ. ಆದ್ದರಿಂದ ಈ 2 ಕೋನಗಳು ಮೊದಲು ನಾವು ಕಂಪ್ಯೂಟ್ ಮಾಡಬೇಕು ಈ ಲೈನ್ಗಳು ಸೇರುವ ಈ ಪಾಯಿಂಟ್ಗಳನ್ನು. ಹೀಗಾಗಿ ಈ y ಸಮನಾಗಿದೆ ಒಂದು ಲೈನಿಗೆ ಮತ್ತು ನಮ್ಮ ಬಳಿ ಇಲ್ಲಿ ಈ ಸರ್ಕಲ್ ಇದೆ x² + y². ಆದ್ದರಿಂದ y ನಾವು 1x ಹಾಕಿದರೆ ನಮಗೆ ಸ್ಕ್ವೇರ್ ರೂಟ್ ದೊರೆಯುತ್ತದೆ ಮತ್ತು 1 ಅದೇ ಇಲ್ಲಿನ ಪಾಯಿಂಟ್ ಆಗಿದೆ. ಮತ್ತು ಈ ಸಂದರ್ಭದಲ್ಲಿ ಯಾಕೆಂದರೆ y √3x ನಾವು ಅಲ್ಲಿ ಹಾಕಿದರೆ ನಮಗೆ x 1 ಆಗಿ ಸಿಗುತ್ತದೆ ಮತ್ತು y √3 ಆಗಿ. ಆದ್ದರಿಂದ ಇದರ ಜೊತೆ ಈ ಕೋನವನ್ನು ನಾವು ಸುಲಭವಾಗಿ ಕಂಪ್ಯೂಟ್ ಮಾಡಬಹುದು ಯಾಕೆಂದರೆ ಇದು ವರ್ಟಿಕಲ್ ಅಂತರ 1 ಮತ್ತು ಇಲ್ಲಿ ಇದ್ದೆ √3 ಮೊದಲನೇ ಕೋನಕ್ಕೆ ಈ 1 ಮತ್ತು ಈ ಕೋನ tan θದ 10 ಆಗಿರುತ್ತದೆ. ಮತ್ತು ನಮಗೆ ಈ ಥೀಟಾ ಇಲ್ಲಿ ದೊರೆಯಬಹುದು ಇಲ್ಲಿ ಪೈ ಬೈ 6ರಲ್ಲಿ. ಆದ್ದರಿಂದ ಈ ಥೀಟಾ ಪೈ ಬೈ 6 ಆಗಿದೆ. ಅದೇ ರೀತಿ ಇನ್ನೊಂದು 110 ಗೆ ಥೀಟಾ √3 ಆಗಿರುತ್ತದೆ. ಅಂದರೆ ಈ ಥೀಟಾ ಪೈ ಬೈ 3 ಆಗಿರುತ್ತದೆ. ಆದ್ದರಿಂದ ನಾವು ಪೈ ಬೈ 6 ಇಂದ ಸರಿದು 2 ಪೈ ಬೈ 3ಗೆ ಥೀಟಾಗೆ ಮತ್ತು R ಗೆ ನಾವು ಈ ಲೈನಿನಿಂದ ಹೋಗಿ ಈ ಸರ್ಕಲ್ಗೆ ಬರುತ್ತೇವೆ. ಆದ್ದರಿಂದ ಸರ್ಕಲ್ನ ಸಮೀಕರಣ R 4 ಆಗಿದೆ. ಆದ್ದರಿಂದ ನಾವು ಈ R 4 ಅಲ್ಲಿ ಮೇಲೆ ಹೋಗಿ ಮತ್ತು ಈ ಲೈನಿನಿಂದ ಈ ಲೈನಿನ ಸಮೀಕರಣ y 1 ಆಗಿದೆ. ಆದ್ದರಿಂದ ನಾವು ಹಾಕಿದರೆ R sin θ 1 ಇಲ್ಲಿಂದ ನಮಗೆ R ಸಿಗಬಹುದು. ಆದ್ದರಿಂದ R cosec θ ಆಗಿದೆ. ಆದ್ದರಿಂದ ಈಗ ನಮ್ಮ ಬಳಿ ಕಂಪ್ಯೂಟ್ ಮಾಡಲು ಎಲ್ಲ ಇದೆ. ಆದ್ದರಿಂದ ಆ ಇಂಟಿಗ್ರಲ್ ಲಿಮಿಟ್ಸ್ ಆಗಿರುತ್ತದೆ ಪೈ ಬೈ 6ರಿಂದ ಥೀಟಾಗೆ ಪೈ ಬೈ 3ರವರೆಗೆ ಮತ್ತು R ಗೆ ನಾವು ಹೋಗುತ್ತಿದ್ದೇವೆ ಈ ಲೈನ್ ಇಂದ ಈ ಥೀಟಾದ ಟರ್ಮ್ಸ್ ನಲ್ಲಿ ಈ ಲೈನಿನ ಸಮೀಕರಣವಾಗಿರುತ್ತದೆ
ಕಾಸೆಕ್ ಥೀಟಾ ಮತ್ತು ನಂತರ ನಾವು ಮೇಲೆ ಹೋಗುತ್ತಿದ್ದೇವೆ r is equal to 4. r 2ಗೆ ಸಮವಾಗಿದೆ ಹೀಗಾಗಿ ತ್ರಿಜ್ಯವು 2 ಆಗಿದೆ ಆದ್ದರಿಂದ ಇದು ಸರ್ಕಲ್ ಆಗಿದೆ r is equal to 2. ಹಾಗಾಗಿ ಇಲ್ಲಿ r 2ಗೆ ಸಮವಾಗಿದೆ ಮತ್ತು ಈಗ ನಾವು ವಿಸ್ತೀರ್ಣವನ್ನು ಹುಡುಕುತ್ತಿದ್ದೇವೆ ಆದ್ದರಿಂದ ಇಂಟಿಗ್ರಾಂಡ್ ಇಲ್ಲ ಮತ್ತು ನಮ್ಮ ಬಳಿ r ಇದೆ ಮತ್ತು dr d ಥೀಟಾ. ಆದ್ದರಿಂದ ನಾವು ಕೇವಲ ಸರಳ ಇಂಟಿಗ್ರಲ್ ಅನ್ನು ಇಂಟಿಗ್ರೇಟ್ ಮಾಡಿ ಮತ್ತು ಈ ಇವ್ಯಾಲ್ಯೂಯೇಷನ್ನ ನಂತರ ನಾನು ಈ ಭಾಗವನ್ನು ಬಿಡುತ್ತಿದ್ದೇನೆ ನಮಗೆ ಸಿಗುತ್ತದೆ ಪೈ ಮೈನಸ್ ಈ ಸ್ಕ್ವೇರ್ ರೂಟ್ 3/3. ಆದ್ದರಿಂದ ಮುಖ್ಯ ಏನೆಂದರೆ ಈ ಪ್ರದೇಶವನ್ನು ಚಿತ್ರಿಸಿ ಇಲ್ಲಿ ಇಂಟೆಗ್ರೇಷನ್ನ ಲಿಮಿಟ್ಸ್ ಅನ್ನು ಹಾಕುವುದು. ಮುಂದಿನ ಪ್ರಶ್ನೆಗೆ ಸಾಗುತ್ತಾ ನಿಮಗೆ ಇಲ್ಲಿ ಸಾಲಿಡ್ ಪ್ರದೇಶದ ವಾಲ್ಯೂಮ್ ಅನ್ನು ಹುಡುಕಬೇಕು ಯಾವುದು ಬೌಂಡೆಡ್ ಆಗಿದೆ. ಪ್ಯಾರಾಬೋಲಾದಿಂದ ಪ್ಯಾರಾಬೋಲಾಯ್ಡ್ ZD is equal to 9 x² ಕೆಳಗೆ ಯೂನಿಟ್ ಸರ್ಕಲ್ ನಿಂದ ಹಾಗೆ ಇದರ ಮೇಲೆ ಯೂನಿಟ್ ಸರ್ಕಲ್ ನಾವು ನೋಡಬೇಕಾಗಿದೆ ಈ ಪ್ಯಾರಾಬೋಲಾಯ್ಡ್ನ ವಾಲ್ಯೂಮ್ ಅನ್ನು. ಆದ್ದರಿಂದ ಇಲ್ಲಿ ನಮ್ಮ ಬಳಿ ಯೂನಿಟ್ ಸರ್ಕಲ್ ಇರಬಹುದು ಇದರಿಂದ ನಮಗೆ ಈಗ ತಿಳಿಯುವುದು ಪ್ರದೇಶ ಮತ್ತು ಈಗ ನಾವು ಸುಲಭವಾಗಿ ಲಿಮಿಟ್ಸ್ ಅನ್ನು ಬಿಡಿಸಬಹುದು ಹೀಗಾಗಿ ಇಲ್ಲಿಂದ r1ಕ್ಕೆ ಹೋಗಿ ನಮ್ಮ ಬಳಿ ಥೀಟಾದ ಲಿಮಿಟ್ಸ್ಗೆ ಯೂನಿಟ್ ಸರ್ಕಲ್ ಇದೆ. ಇದು 0ಯಿಂದ 2π ವರೆಗೆ ಇರುತ್ತದೆ ಮತ್ತು ನಮ್ಮ ಬಳಿ ಇದೆ ಇಂಟಿಗ್ರಾಂಡ್ 9 ಈ x² ಪ್ಲಸ್ y² ಯಾವುದು ಆಗುತ್ತದೆ r² ಪೋಲಾರ್ ಕೋಆರ್ಡಿನೇಟ್ನಲ್ಲಿ ಹಾಗೂ ನಮ್ಮ ಬಳಿ ಇದೆ r dr ಮತ್ತು d ಥೀಟಾ ಹಾಗೂ ಇದು ಇಲ್ಲಿ ಇಂಟಿಗ್ರಾಂಡ್ ಆಗಿದೆ ಮತ್ತು ಇಲ್ಲಿ ಈ r d ಥೀಟಾ ಇದರಿಂದ ಈ x r² ಪ್ಲಸ್ y² ಪೋಲಾರ್ ಕೋಆರ್ಡಿನೇಟ್ನಲ್ಲಿ ಆಗುತ್ತದೆ r² ಆದ್ದರಿಂದ ನಮಗೆ ದೊರಕಿದೆ 9 r² ಮತ್ತು r d ಥೀಟಾ ಯಾವುದು ಪುನಃ ಇವ್ಯಾಲ್ಯೂವೇಟ್ ಮಾಡಲು ಬಹಳ ಸರಳವಾಗಿದೆ ಮತ್ತು ಇದು ಬರುತ್ತದೆ 17/2 ಇಂಟು ಪೈ. ಈ ಇಂಟಿಗ್ರಲ್ನ ಇವ್ಯಾಲ್ಯೂಯೇಷನ್ ಈ ಲಿಮಿಟ್ಸ್ಗಾಗಿ ಸರಿಯೇ? ಒಂದು ಕೊನೆಯ ಉದಾಹರಣೆ ಇನ್ನೊಂದು ಮುಖ್ಯವಾದ ಉದಾಹರಣೆ ಪೋಲಾರ್ ಕೋಆರ್ಡಿನೇಟ್ಸ್ನ ಸಹಾಯದೊಂದಿಗೆ ನಾವು ಇವ್ಯಾಲ್ಯೂವೇಟ್ ಮಾಡುವುದಕ್ಕಾಗಿ ಆದ್ದರಿಂದ 0 to ∞ ಮತ್ತು ನಮ್ಮ ಬಳಿ ಇದೆ ಅಂದರೆ ನಾವು ಇಲ್ಲಿ ಮಾತನಾಡುತ್ತಿದ್ದೇವೆ ಇಲ್ಲಿನ ಮೊದಲನೇ ಕ್ವಾಡ್ರೆಂಟ್ ಬಗ್ಗೆ ಈ ಪೂರ್ತಿಯಿಂದ ಇನ್ಫಿನಿಟಿ ತನಕ ಮತ್ತು ಈ ಪವರ್ ಮೈನಸ್ x² ಪ್ಲಸ್ y² dx dy. ಆದ್ದರಿಂದ ಈ ಪ್ರದೇಶಕ್ಕಾಗಿ ಈಗ r ನ ಟರ್ಮ್ಸ್ನಲ್ಲಿ ಮತ್ತು ಥೀಟಾದ ಟರ್ಮ್ಸ್ನಲ್ಲಿ ಆದ್ದರಿಂದ ಥೀಟಾ ಬದಲಾಗುತ್ತಿದೆ 0ಯಿಂದ π/2 ವರೆಗೆ r 0ಯಿಂದ ವರೆಗೆ ಬದಲಾಗುತ್ತದೆ ಮತ್ತು ಈ ಪವರ್ ಮೈನಸ್ ಈ x² ಪ್ಲಸ್ y² ಆಗುತ್ತದೆ r² ಮತ್ತು ಈಗ dr d ಥೀಟಾ ಹಾಗೂ ಇದು ಪುನಃ ನಾವು ಈಗಾಗಲೇ ಮುಂಚೆ ಮಾಡಿದ್ದೇವೆ ಇನ್ನೊಂದು ಸಿಮಿಲರ್ ಉದಾಹರಣೆಯಲ್ಲಿ ಇದು ½ e ಪವರ್ ಮೈನಸ್ r² ಮೈನಸ್ ½ e ಪವರ್ ಮೈನಸ್ r² ಆಗುತ್ತದೆ ಮತ್ತು ನಮ್ಮ ಬಳಿ ಇದೆ 0ಯಿಂದ ಮತ್ತು ಈ d ಥೀಟಾ ಆದ್ದರಿಂದ ಮೈನಸ್ ಹಾಫ್ಸ್ ಮತ್ತು ಈ ಪವರ್ r ಗೆ ಕಡೆ ಬಂದಾಗ ಇದು 0 e ಪವರ್ 0 1 ಆಗುತ್ತದೆ ಆದ್ದರಿಂದ ನಮಗೆ ಇಲ್ಲಿ 1 ದೊರೆಯುತ್ತದೆ ಮತ್ತು ಈ ಥೀಟಾ ಇಂಟಿಗ್ರಲ್ ಈ 0 to π/2 ಮೇಲೆ ಕೊಡುತ್ತದೆ π/2 ಆದ್ದರಿಂದ ನಮ್ಮ ಬಳಿ ಇದೆ π/4 ಆದ್ದರಿಂದ ಈ ಇಂಟಿಗ್ರಲ್ 0 to ಮತ್ತು 0 to ನ ವ್ಯಾಲ್ಯೂ π/4 ಆಗಿದೆ. ಇದು ಪೋಲಾರ್ ಕೋಆರ್ಡಿನೇಟ್ಸ್ ಬಳಸಿದರೆ ಬಹಳ ಸರಳವಾಗುತ್ತದೆ ಆದರೆ ಕಷ್ಟವಾಗುವುದು ನಾವು ಇದನ್ನು ಪ್ರಯತ್ನಿಸಿದಾಗ ಕಾರ್ಟೆಸಿಯನ್ ಕೋಆರ್ಡಿನೇಟ್ಸ್ನಲ್ಲಿ. ಇಲ್ಲಿ ಕೇವಲ ನೀವು ಮೇಲಿನ ಉದಾಹರಣೆಯನ್ನು ಆಧರಿಸದೆ ಇಲ್ಲಿ ಈ ಪವರ್ ಮೈನಸ್ x² dx ನಲ್ಲಿ I ಅನ್ನು 0 to ಅನ್ನು ಪರಿಗಣಿಸಿದರೆ ಯಾವುದು y ನ ಟರ್ಮ್ಸ್ ಅನ್ನು ಪರಿಗಣಿಸಿದ್ದಲ್ಲಿ ಇನ್ನೊಂದು ಇಂಟಿಗ್ರಲ್ I ಗೆ ಸಮವಾಗಿರುತ್ತದೆ ಇದರಿಂದ ಕೇವಲ ಇಂಟಿಗ್ರಲ್ ವೇರಿಯೇಬಲ್ ಬದಲಾಗುತ್ತದೆ y ಗೆ ಹೆಸರು ಈಗ ಲೆಕ್ಕಕ್ಕೆ ಬರುವುದಿಲ್ಲ ವ್ಯಾಲ್ಯೂ ಒಂದೇ ಆಗಿರುತ್ತದೆ ಮತ್ತು ನಾವು ಎರಡು ಇಂಟಿಗ್ರಲ್ಸ್ನ ಪ್ರಾಡಕ್ಟ್ ಅನ್ನು ಪರಿಗಣಿಸುತ್ತೇವೆ ಅಂದರೆ 0 to ಆಫ್ ಮೈನಸ್ x² 0 to ಇದು ಆಗಿದೆ ಮೈನಸ್ y² dy ಮತ್ತು ಇದನ್ನು ಹೀಗೆ ಕೂಡ ಬರೆಯಬಹುದು ಡಬಲ್ ಇಂಟಿಗ್ರಲ್ e ಪವರ್ ಮೈನಸ್ x² ಮತ್ತು ಪ್ಲಸ್ y² dx dy. ಮೊದಲೇ ಕಂಪ್ಯೂಟ್ ಮಾಡಿದ್ದರಿಂದ ನಮಗೆ ಈ ಇಂಟಿಗ್ರಲ್ನ ವ್ಯಾಲ್ಯೂ ಗೊತ್ತಿದೆ ಅದು π/4 ಮತ್ತು ಈ I² π/4 ಆಗಿದೆ ಆದ್ದರಿಂದ ಈ I ಗೆ ನಾವು ಇಂಟಿಗ್ರಲ್ನ ವ್ಯಾಲ್ಯೂ ನೀಡಬಹುದು ಹಾಗೂ ಇದನ್ನು ನಾವು ಹಲವು ಬಾರಿ ಬಳಸಿದ್ದೇವೆ ಹಾಗಾಗಿ ನಾವು ಹಲವು ಬಾರಿ ಬಳಸುತ್ತೇವೆ ಈ ವ್ಯಾಲ್ಯೂ 0 to ಪವರ್ ಮೈನಸ್ x² dx. ಈ ವ್ಯಾಲ್ಯೂ ಸ್ಕ್ವೇರ್ ರೂಟ್ π/2 ಅಥವಾ ನಾವು ಮೈನಸ್ ಇಂದ ಪ್ಲಸ್ ಗೆ ತೆಗೆದುಕೊಂಡು ಹೋದಾಗ ವ್ಯಾಲ್ಯೂ ಆಗುತ್ತದೆ ಸ್ಕ್ವೇರ್ ರೂಟ್ π ಹಾಗೂ ಇದು ಇನ್ನೊಂದು ಮುಖ್ಯ
ಇಂಟಿಗ್ರಲ್ ಆಗಿದೆ ಯಾವುದನ್ನು ಡಬಲ್ ಇಂಟಿಗ್ರಲ್ಸ್ನ ಸಹಾಯದಿಂದ ಮತ್ತು ಡಬಲ್ ಇಂಟಿಗ್ರಲ್ಸ್ನ ಪೋಲಾರ್ ಫಾರ್ಮ್ನ ಪ್ರತ್ಯೇಕ ಸಹಾಯದಿಂದ ನಾವು ಕಂಪ್ಯೂಟ್ ಮಾಡಬಹುದು 0 to infinity ಪವರ್ ಮೈನಸ್ x ಸ್ಕ್ವೇರ್ dx. ಅತಿ ಸರಳ ರೂಪದಲ್ಲಿ. ಆದ್ದರಿಂದ ಈ ಪೋಲಾರ್ ಫಾರ್ಮ್ನಲ್ಲಿರುವ ಡಬಲ್ ಇಂಟಿಗ್ರಲ್ಸ್ ಬಹಳ ಮುಖ್ಯವಾಗಿದೆ ಎಂಬ ನಿರ್ಣಯ ಮತ್ತು ಮುಖ್ಯವಾಗಿ ನಾವು ಮೊದಲೇ ನೋಡಿದ ಕೆಲವು ಇಂಟಿಗ್ರಲ್ಸ್ ಇವ್ಯಾಲ್ಯುವೇಟ್ ಮಾಡಲು ಸುಲಭವಾಗುತ್ತವೆ. ಪೋಲಾರ್ ಕೋಆರ್ಡಿನೇಟ್ಸ್ ಬದಲಿಸಿದ ನಂತರ ಮತ್ತು ಅದು ಆಧಾರಿತವಾಗಿದೆ ಇಂಟಿಗ್ರಲ್ ಇಂಟಿಗ್ರಾಂಡ್ಸ್ ಮೇಲೆ ಮತ್ತು ಡೊಮೇನ್ ಮೇಲೆ ಕೂಡ. ನಾವು ಈಗ ಸುಲಭವಾಗಿ ನಿರ್ಧರಿಸಬಹುದು ಯಾವುದು ಒಳ್ಳೆಯದು ಎಂದು ಕಾರ್ಟೇಸಿಯನ್ ಅಥವಾ ಪೋಲಾರ್ ಫಾರ್ಮ್ ಎಂದೇ ಎಂದು ನಾವು ನೋಡಿದ ಉದಾಹರಣೆಗಳಿಂದ. ಮತ್ತು ನಾವು ಈ ಲೆಕ್ಚರ್ಗಳನ್ನು ತಯಾರಿಸಲು ಈ ಉಲ್ಲೇಖಗಳನ್ನು ಬಳಸಿದ್ದೇವೆ ಮತ್ತು ಧನ್ಯವಾದಗಳು.